ಹಾಯ್ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ನಾವು ಸೋಯಾ ಕೀಮಾ ಪಾವ್ ಮಾಡೋಣ. ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು 150 ಗ್ರಾಮ್ಸ್ ಸೋಯಾ ಚಂಕ್ಸ್ ಅಥವಾ ನೀವು ಸೋಯಾ ಗ್ರ್ಯಾನ್ಯೂಲ್ಸ್ ಯೂಸ್ ಮಾಡ್ಬೋದು. ನಾನಿವತ್ತು ಸೋಯಾ ಚಂಕ್ಸ್ ಯೂಸ್ ಮಾಡ್ತಾ ಇದ್ದೇನೆ. 4 ಪೀಸ್ ಪಾವ್, 2 ಟೀ ಸ್ಪೂನ್ ಕೊರಿಯಾಂಡರ್ ಪೌಡರ್ ಕೊತ್ತಂಬರಿ ಪೌಡರ್, 1 ಟೀ ಸ್ಪೂನ್ ಗರಂ ಮಸಾಲ ಪೌಡರ್, 1 ಟೀ ಸ್ಪೂನ್ ಜೀರಾ ಪೌಡರ್, 1 ಇಂಚ್ ಜಿಂಜರ್ ಜೂಲಿಯನ್, ಇದು ಶುಂಠಿಯನ್ನು ನಾನು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಈ ರೀತಿ, 1 ಬೇ ಲೀಫ್, 1 ಬ್ಲ್ಯಾಕ್ ಕಾರ್ಡಮಮ್, 1 ಸ್ಟಾರ್ ಎನಿಸ್, 1 ಇಂಚ್ ಸಿನೆಮನ್ ಸ್ಟಿಕ್ ಚಕ್ಕೆ, 1 ಟೀ ಸ್ಪೂನ್ ಕಸೂರಿ ಮೇಥಿ ಫೆನುಗ್ರಿಕ್ ಲೀವ್ಸ್, 1 ಟೀ ಸ್ಪೂನ್ ಚಿಲ್ಲಿ ಪೌಡರ್, 2 ಮೀಡಿಯಂ ಸೈಜ್ ಅನಿಯನ್, 2 ಮೀಡಿಯಂ ಸೈಜ್ ಟೊಮ್ಯಾಟೊ, 4 ರಿಂದ 5 ಟೇಬಲ್ ಸ್ಪೂನ್ ಕೊರಿಯಾಂಡರ್ ಲೀವ್ಸ್ ಕೊತ್ತಂಬರಿ ಸೊಪ್ಪು, 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 2 ಗ್ರೀನ್ ಚಿಲ್ಲಿ 2 ಗ್ರೀನ್ ಚಿಲ್ಲಿ, 4 ಟೇಬಲ್ ಸ್ಪೂನ್ ಬಟರ್ ಬೆಣ್ಣೆ ಅಥವಾ ನೀವು ಗೀಸ ಯೂಸ್ ಮಾಡ್ಬೋದು, 1/2 ಕಪ್ ಮೊಸರು ಕರ್ಡ್, ಇದನ್ನು ನಾನು ಬೀಟ್ ಮಾಡಿಟ್ಕೊಂಡಿದ್ದೇನೆ ವಿಸ್ಕ್ ಮಾಡಿ, ಯಾವ ರೀತಿ ಲಮ್ಸ್ ಇಲ್ಲ ಇಲ್ಲಿ. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗಿದೆ. ಮೊದಲಿಗೆ ನಾವು ಸೋಯಾ ಚಂಕ್ಸ್ಗೆ ಹಾಟ್ ವಾಟರ್ ಬಿಸಿ ನೀರು ಹಾಕಿ ಇದನ್ನು 10 ಮಿನಿಟ್ಸ್ ಸೋಕ್ ಮಾಡಿಡುವ. ಒಂದು 2 ಕಪ್ನಷ್ಟು ನಾನು ನೀರು ಹಾಕ್ಕೊಂಡೆ. ಇದು ಒಳ್ಳೆ ರೀತಿ ಸೋಕ್ ಆಗಲಿ, ನೆನೆಲಿಕ್ಕೆ ಬಿಡುವ 10 ಮಿನಿಟ್. ಇದೀಗ 10 ಮಿನಿಟ್ಸ್ ಆಗಿದೆ, ಒಳ್ಳೆ ರೀತಿ ಸೋಕ್ ಆಗಿದೆ. ಇದರ ನೀರನ್ನು ನಾವೀಗ ಚೆಲ್ಲಿ ಒಂದು 2 ಸತಿ ತೊಳೆವ ಇದನ್ನು. ಈಗ ಇದರ ನೀರನ್ನು ನಾವು ಸ್ಕ್ವೀಸ್ ಮಾಡಿ ತೆಗಿಬೇಕು ಈ ರೀತಿ. ಇದನ್ನೀಗ ನಾವು ಬ್ಲೆಂಡರ್ ಜಾರ್ಗೆ ಹಾಕೊಳ್ಳುವ. ಇದನ್ನು ಗರಿ ಗರಿಯಾಗಿ ನಾವು ಗ್ರೈಂಡ್ ಮಾಡಬೇಕು, ಕೋರ್ಸ್ಲಿ ಗ್ರೈಂಡ್ ಮಾಡಬೇಕು, ನೀರು ಹಾಕ್ಲಿಕ್ಕಿಲ್ಲ. ಈ ರೀತಿ ನಾನು ಕೋರ್ಸ್ಲಿ ಗ್ರೈಂಡ್ ಮಾಡಿದೆ, ನೀರು ಹಾಕದೇನೆ ಈ ರೀತಿ ಇರಬೇಕು. ಈಗ ಇಲ್ಲಿ ಪ್ಯಾನ್ ಬಿಸಿಯಾಗಿದೆ, ಪ್ಯಾನಿಗೆ ನಾವು ಕುಕ್ಕಿಂಗ್ ಆಯಿಲ್ ಹಾಕೊಳ್ಳುವ. 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಬಿಸಿಯಾಗಿದೆ. ಈಗ ಜೀರಾ ಸೀಡ್ಸ್ ಜೀರಿಗೆ, ಅದರ ಜೊತೆನೆ ಬೇ ಲೀಫ್, ಬ್ಲ್ಯಾಕ್ ಕಾರ್ಡಮಮ್, ಸಿನೆಮನ್ ಸ್ಟಿಕ್ ಚಕ್ಕೆ, ಸ್ಟಾರ್ ಎನಿಸ್, ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಳ್ಳುವ. ಈಗ ನಾವು ಇದಕ್ಕೆ ಅನಿಯನ್ ಈರುಳ್ಳಿ ಸೇರಿಸಿಕೊಳ್ಳುವ. ಅದರ ಜೊತೆನೆ ಹಸಿಮೆಣಸು ಗ್ರೀನ್ ಚಿಲ್ಲಿ, ಸಾಲ್ಟ್ ಉಪ್ಪು ಹಾಕೊಳ್ಳುವ. ಈಗ ಇದನ್ನು ಮೀಡಿಯಂ ಫ್ಲೇಮಲ್ಲಿ ನಾವು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಗೋಲ್ಡನ್ ಬ್ರೌನ್ ಆಗಬೇಕು. ಈಗ ನಾವು ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆನಂತರ ಸ್ವಲ್ಪ ಕೊರಿಯಾಂಡರ್ ಲೀಫ್ ಹಾಕೊಳ್ಳುವ. ಇದರ ರಾಸ್ನಲ್ಲಿ ಹೋಗಬೇಕು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅದು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡಿಕೊಳ್ಳುವ. ಈಗ ಟೊಮ್ಯಾಟೊ ಹಾಕೊಳ್ಳುವ. ಈಗ ಮೀಡಿಯಂ ಫ್ಲೇಮಲ್ಲಿ ನಾವು ಇದನ್ನು ಬಾಯಿ ಮುಚ್ಚಿ ಬೇಯಲಿಕ್ಕೆ ಬಿಡುವ. ಒಂದು 5 ಮಿನಿಟ್ ಆದರೂ ಟೊಮ್ಯಾಟೊ ಸಾಫ್ಟ್ ಆಗಬೇಕು. ಫ್ಲೇಮ್ ಲೋ ಅಲ್ಲಿ ಇಟ್ಕೊಳ್ಳಿ, ಲೋ ಟು ಮೀಡಿಯಂ. ಟೊಮೆಟೊ ಒಳ್ಳೆ ರೀತಿ ಸಾಫ್ಟ್ ಆಗಿದೆ, ಮ್ಯಾಶ್ ಆಗಿದೆ, ಸಾಕು. ಈಗ ನಾವು ಇದಕ್ಕೆ ಚಿಲ್ಲಿ ಪೌಡರ್, ಫ್ಲೇಮ್ ಲೋ ಅಲ್ಲಿ ಇಟ್ಕೊಳ್ಳಿ, ಕೊರಿಯಾಂಡರ್ ಪೌಡರ್ ಕೊತ್ತಂಬರಿ ಪೌಡರ್, ನಂತರ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ನಾವು ಲಾಸ್ಟ್ಗೆ ಇಡುವ ಗಾರ್ನಿಶ್ ಮಾಡುವಾಗ. ಸೊ ಇದನ್ನೀಗ ಲೋ ಫ್ಲೇಮಲ್ಲಿ ನಾವು 1 ಮಿನಿಟ್ ಈ ರೀತಿ ಮಿಕ್ಸ್ ಮಾಡಿಕೊಳ್ಳುವ ಮಸಾಲೆ ಟೊಮ್ಯಾಟೊದ ಜೊತೆಗೆ. ಫ್ಲೇಮ್ ಲೋ ಅಲ್ಲೇ ಇರಲಿ. ಈಗ ನಾವು ಗ್ಯಾಸ್ ಆಫ್ ಮಾಡಿ ಮಸಾಲವನ್ನು ತಣ್ಣಗಾಗಲಿಕ್ಕೆ ಬಿಡುವ. ಈಗ ಇಲ್ಲಿ ಮಸಾಲ ತಣ್ಣಗಾಗಿದೆ, ಈಗ ಗ್ಯಾಸ್ ಆನ್ ಮಾಡಿಕೊಳ್ಳುವ. ಫ್ಲೇಮ್ ಲೋ ಅಲ್ಲಿ ಇಟ್ಕೊಳ್ಳಿ.
ಈಗ ನಾವು ಇದಕ್ಕೆ ಮೊಸರು ಕರ್ಡನ್ನು ಹಾಕೊಳ್ಳುವ. ಮೊದಲೇ ಬಿಸಿ ಇದ್ದ ಕರ್ಡನ್ನು ಹಾಕಿದರೆ ಅದು ಒಡೆತದೆ, ಲಮ್ಸ್ ಬರ್ತದೆ. ಅದಕ್ಕೋಸ್ಕರ ನಾನು ಗ್ಯಾಸ್ ಆಫ್ ಮಾಡಿದ್ದು, ಮಸಾಲ ತಂಡ ಮಾಡಿದ್ದು. ಸೊ ಈಗ ಫ್ಲೇಮ್ ಲೋ ಅಲ್ಲಿ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳುವ. ಈಗ ಬಾಯಿ ಮುಚ್ಚಿ ನಾವು ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನು ಕುದಿಲಿಕ್ಕೆ ಬಿಡುವ. ಇದೀಗ ಒಳ್ಳೆ ರೀತಿ ಕುದಿ ಬಂದಿದೆ, ಸಾಕು. ಈಗ ನಾವು ಸೋಯಾ ಚಂಕ್ಸ್ ಅನ್ನು ಹಾಕೊಳ್ಳುವ. ಇದನ್ನು ಒಮ್ಮೆ ಮೀಡಿಯಂ ಫ್ಲೇಮಲ್ಲಿ ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಜೊತೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದನ್ನು. ಇದು ಒಳ್ಳೆ ರೀತಿ ಮಸಾಲೆ ಜೊತೆ ಫ್ರೈ ಆಗಿದೆ, ಸಾಕು. ಈಗ ನಾವು ಇದಕ್ಕೆ ನೀರು ಸೇರಿಸ್ಕೊಳ್ಳುವ. ವಾಟರ್ ಒಂದು 3/4 ಕಪ್ನಷ್ಟು ಹಾಕೊಳ್ಳುವ ನೀರು. ಒಮ್ಮೆ ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಸಾಲ್ಟ್ ಅಡ್ಜಸ್ಟ್ ಮಾಡ್ಬೋದು. ಈಗ ನಾವು ಮೀಡಿಯಂ ಫ್ಲೇಮಲ್ಲಿ ಬಾಯಿ ಮುಚ್ಚಿದನ್ನು 5 ಮಿನಿಟ್ಸ್ ಕುದಿಲಿಕ್ಕೆ ಬಿಡುವ. ಪಲ್ಯ ಕುದಿ ಬರ್ತಾ ಇರಲಿ, ನಾವೀಗ ಸೀಸನಿಂಗ್ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳುವ. ಮೊದಲಿಗೆ ಬಟರ್ 2 ಟೇಬಲ್ ಸ್ಪೂನ್ ಅಷ್ಟು ಬಟರ್, ಬೆಣ್ಣೆ, ನಂತರ ಜಿಂಜರ್ ಜೂಲಿಯನ್ನು ಹಾಕೊಳ್ಳುವ, ಶುಂಠಿ, ಇದನ್ನು ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳುವ ಬಟರಲ್ಲಿ, ಬೆಣ್ಣೆಯಲ್ಲಿ. ನಿಮಗೆ ರೆಸ್ಟೋರೆಂಟ್ ಥರ ಕಲರ್ ಬರಬೇಕಿದ್ರೆ ಒಂದ ಫುಡ್ ಕಲರ್ ಯೂಸ್ ಮಾಡ್ಬೋದು, ಅಥವಾ ಈಗ ನೀವು ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರನ್ನು ಈ ರೀತಿ ಒಗ್ಗರಣೆಗೆ ಹಾಕೊಳ್ಳಿ. ಒಂದು 1/2 ಟೀ ಸ್ಪೂನ್ ಅಷ್ಟು ಸಾಕು. ಗ್ಯಾಸ್ ಆಫ್ ಮಾಡ್ಕೊಳ್ಳುವ. ಒಳ್ಳೆ ರೀತಿ ಕುದಿ ಬಂದಿದೆ, ಸಾಕು. ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರಿನ ಅಂಶ ಇದ್ದರೆ ನೀವು ಫ್ಲೇಮ್ ಹೈಯಲ್ಲಿ ಇಟ್ಕೊಂಡು ಇದನ್ನು ಡ್ರೈ ಆಗಲಿಕ್ಕೆ ಬಿಡುವ. ಈಗ ನಾವು ಸ್ವಲ್ಪ ಮೇಲೆಯಿಂದ ಗರಂ ಮಸಾಲ ಪೌಡರ್, ನಂತರ ಕಸೂರಿ ಮೇಥಿ, ಫೆನೋಗ್ರಿಕ್ ಲೀವ್ಸ್, ಅದರ ಜೊತೆನೆ ಬೆಣ್ಣೆ, ಬಟರ್ ಸಹ ಹಾಕೊಳ್ಳುವ. ಒಮ್ಮೆ ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ಸ್ವಲ್ಪ ಮೇಲೆಯಿಂದ ಕೊರಿಯಾಂಡರ್ ಲೀವ್ಸ್, ಕೊತ್ತಂಬರಿ ಸೊಪ್ಪು ಸಹ ಹಾಕೊಳ್ಳುವ. ಈಗ ನಾನು ಫ್ಲೇಮ್ ಹೈಯಲ್ಲಿ ಇಟ್ಕೊಂಡಿದ್ದೇನೆ. ಈಗ ನಾವು ರೆಡಿ ಮಾಡಿಟ್ಕೊಂಡಂತ ಸೀಸನಿಂಗ್ ಒಗ್ಗರಣೆಯನ್ನು ಮೇಲಿಂದ ಹಾಕೊಳ್ಳುವ. ಒಮ್ಮೆ ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ನಮ್ಮ ಸೋಯಾ ಕೀಮಾ ರೆಡಿ ಆಗಿದೆ ಸರ್ವ್ ಮಾಡಲಿಕ್ಕೆ. ಈಗ ಇಲ್ಲಿ ಒಂದು ಪ್ಯಾನ್ ಬಿಸಿಗಿಟ್ಟಿದ್ದೇನೆ. ಪ್ಯಾನ್ ಬಿಸಿ ಆದ ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆ, ಬಟರ್ ಹಾಕೊಳ್ಳುವ. ಅದರ ಜೊತೆನೆ ಫ್ಲೇಮ್ ಲೋ ಅಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ಚಿಲ್ಲಿ ಪೌಡರ್, ಮೆಣಸಿನ ಪುಡಿ, ನಂತರ ಸ್ವಲ್ಪ ಕೊರಿಯಾಂಡರ್ ಲೀವ್ಸ್, ಕೊತ್ತಂಬರಿ ಸೊಪ್ಪು ಹಾಕೊಳ್ಳುವ. ಈಗ ನಾವು ಕಟ್ ಮಾಡಿಟ್ಕೊಂಡಂಥ ಪಾವನ್ನು ಫ್ರೈ ಮಾಡ್ಕೊಳ್ಳುವ. ಫ್ಲೇಮ್ ಈಗ ಲೋ ಟು ಮೀಡಿಯಂ ಇಟ್ಕೊಳ್ಬೋದು. ಈ ರೀತಿ ನೀವು 2 ಸೈಡ್ಸ್ ಫ್ರೈ ಮಾಡ್ಕೊಳ್ಳಿ. ಸಾಕು, ಒಳ್ಳೆ ರೀತಿ ಪಾವ್ ಫ್ರೈ ಆಗಿದೆ. ಅಲ್ಲಿಗೆ ನಮ್ದು ಸೋಯಾ ಕೀಮಾ ಪಾವ್ ರೆಡಿ ಆಗಿದೆ. ಸರ್ವ್ ಮಾಡೋಣ ಬನ್ನಿ.
ಇವತ್ತಿನ ವಿಡಿಯೋ ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಹೊಸೊಬ್ಬರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.